ಬೃಹತ್ ಮಟ್ಟದಲ್ಲಿ ಎಲ್ಲ ಮಹಿಳೆಯರೇ ಸೇರ್ಕೊಂಡು ಅಂಗನವಾಡಿ ಅಲ್ಲಿ ಕೆಲಸ ಮಾಡುವವರೆಲ್ಲ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾದ ಬೇಡಿಕೆ ಸರ್ಕಾರಕ್ಕೆ ಮನವಿನ ಬೇಡಿಕೆನ ಎಚ್ಚರಿಕೆನ ಹೇಳಿ ಮೇಡಮ್. ಇವತ್ತು ಅಂಗನವಾಡಿ ಫೆಡರೇಷನ್ APC ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಬಜೆಟ್ ಪೂರ್ವ ಚಳುವಳಿ ಹಮ್ಮಿಕೊಂಡಿದ್ವಿ. ಬಜೆಟ್ ಅಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಇವತ್ತು ನಾವು ಚಳುವಳಿ ಹಾಕೊಂಡಿದ್ದೇವೆ. ಬಜೆಟ್ ಅಲ್ಲಿ ಮಾಡಲಿಲ್ಲ ಅಂದ್ರೆ ಮುಂದಿನ ಹೋರಾಟಕ್ಕೆ ನಾವು ಕ್ರಮ ವಹಿಸ್ತೇವೆ. ಅದರಿಂದ ಇವತ್ತು ನಮಗೆ 6ನೇ ಗ್ಯಾರಂಟಿ ಏನ್ ಜಾರಿ ಮಾಡಿದ್ರಿ, 15,000 ಕಾರ್ಯಕರ್ತರಿಗೆ 10,000 ಸಹಾಯಕ್ಕೆ ಕೊಡಬೇಕು. ಹಾಗೆ 2011ರಿಂದ 23ವರೆಗೂ ವಂಚಿತರಾಗಿರ್ತಕ್ಕಂಥ ನಿವೃತ್ತ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿಯನ್ನ ಬಿಡುಗಡೆ ಮಾಡಬೇಕು. ಹಾಗೆ ಹಲವಾರು ಏನು BLO ಮತ್ತೆ ಇತರೆ ಸರ್ವೆಗಳಿಗೆ ತುಂಬಾ ಒತ್ತಾಯಪೂರ್ವಕವಾಗಿ ಮಾಡ್ತಾ ಇರೋದ್ರಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸಿ ಕಷ್ಟ ಆಗುತ್ತೆ. ಹಾಗೆ FRS ಮುಖಾಂತರ ಏನ್ ಕೆಲಸ ಮಾಡ್ತಾ ಇದೀವಿ ಅದು ತುಂಬಾ ನಮಗೆ ಸಮಸ್ಯೆ ಆಗ್ತಾ ಇದೆ. ಅದು ಕೇಂದ್ರದಲ್ಲಿ ಕೂಡ ನಾವು ಒಂದು ಬಾರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೇಂದ್ರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಘಟಕ ವೆಚ್ಚವನ್ನ ಜಾಸ್ತಿ ಮಾಡಬೇಕು ಆಹಾರದ್ದು. ಯಾಕೆಂದ್ರೆ 50 ಪೈಸೆ ಕೊಡ್ತಕ್ಕಂತ ಈ ತರಕಾರಿ ಹಣ ಘಟಕ ವೆಚ್ಚ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು 50 ಪೈಸೆ ಕೊಡ್ತಾ ಇದ್ದಾರೆ. ಹಾಗೆ ಮುಂಬಡ್ತಿ ಕೆಲಸಕ್ಕೆ ಬೇಗ ನಿಯೋಗ ಮಾಡಬೇಕು. ಹಲವಾರು ಅಧಿಕಾರಿಗಳು ತುಂಬಾ ವರ್ಷಗಳಿಂದ ಒಂದೇ ಕಡೆ ಇದ್ದಾರೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡಿದೀವಿ. ಈಗ ನಾವು ಸರ್ಕಾರಕ್ಕೆ ಮಹತ್ತರವಾಗಿ ಕೇಳ್ತಾ ಇರೋದು ನಮ್ಮ ಗೌರವಧನ ಹೆಚ್ಚಳ ಮಾಡಬೇಕು, ಗ್ರಾಚ್ಯುಟಿ ಕೊಡಬೇಕು, ಇತರ ಕೆಲಸಗಳನ್ನ ನಮ್ಮನ್ನ ಕೈ ಬಿಡಬೇಕು. ಮತ್ತೆ LKG UKG ಅಂತ ಸರ್ಕಾರಿ ಶಾಲೆಯಲ್ಲಿ ತೆಗೆಯೋ ಬದಲು ನಮ್ಮ ವಯಸ್ಸು ಆ ಮಕ್ಕಳ ವಯಸ್ಸು ಇಲಾಖೆ ವಯಸ್ಸನ್ನ ಇಲಾಖೆ ಸರ್ಕಾರ ಕೂತ್ಕೊಂಡು ತೀರ್ಮಾನಗಳನ್ನ ತಗೊಂಡು ನಮ್ಮ ಅಂಗನವಾಡಿ ಮಕ್ಕಳನ್ನ ಚೆನ್ನಾಗಿ ಮಾಡ್ಬೇಕು ಕೇಂದ್ರಗಳಿಗೆ ಬರುವಂತದನ್ನ ಅಂತ ಹೇಳಿ. ಮತ್ತೆ ಮೇಲ್ವಿಚಾರಕರ ಹುದ್ದೆಗಳಿದಾವೆ ಅದನ್ನ ತಗೊಳ್ಬೇಕು. ಕಾರ್ಯಕರ್ತೆ ಸಹಾಯಕರ ಹುದ್ದೆಗಳು ಖಾಲಿ ಇದಾವೆ ಅದನ್ನ ಬೇಗ ಭರ್ತಿ ಮಾಡ್ಬೇಕು. ಮುಟ್ಟೆ ಹಣ ಇವೆಲ್ಲವನ್ನು ಕೂಡ ಕಾಲಕ್ಕೆ ಎಷ್ಟು ಜಾಸ್ತಿ ಆಗುತ್ತೋ ಹಂಗೆ ಕೊಡ್ಬೇಕು. ಬರೀ ನಿಗದಿತವಾಗಿ 6 ರೂಪಾಯಿ ಕೊಟ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ನಾವು ಬೆಳಿಗ್ಗೆಯಿಂದ ಹೋರಾಟವನ್ನು ಮಾಡಿದ್ವಿ. ನಮ್ಮ ನಿರ್ದೇಶಕರು ಬಂದು ಮನವಿಯನ್ನ ತಗೊಂಡಿದ್ದಾರೆ. ನಮ್ಮ ಸಚಿವರು ಬರ್ಬೇಕಾಗಿತ್ತು, ಅವರು ಊರಲ್ಲಿಲ್ಲ ಅನ್ನೋ ಸುದ್ದಿಯನ್ನ ನಾವು ಕೇಳ್ಕೊಂಡಿದ್ದೇವೆ. ಈಗ ನಾವು CM ಆಫೀಸ್ಗೆ ಹೋಗಿ CM ಅವ್ರನ್ನ ಅಲ್ಲಿನ PS ಅವ್ರನ್ನ ಭೇಟಿ ಮಾಡಿ ಮನವಿಯನ್ನ ಕೊಟ್ಟು ಈ ಬಜೆಟ್ ಒಳಗಡೆ ಮಾಡದೇ ಇದ್ರೆ ಮತ್ತೆ ಮುಂದಿನ ಹೋರಾಟಕ್ಕೆ ತಯಾರಾಗ್ತೇವೆ. ಹಾಗೆ ನಾವು ಕೇಂದ್ರ ಸರ್ಕಾರ ಏನು ಬಜೆಟ್ ಒಳಗಡೆ ಬಿಡಿಗಾಸನ್ನ ಕೊಟ್ಟಿಲ್ಲ ಅದರ ವಿರುದ್ಧವಾಗಿ ಕೂಡ ನಾವು ಏಪ್ರಿಲ್ ತಿಂಗಳಲ್ಲಿ 21, 22, 23 ದೆಹಲಿ ಚಲೋ ಹಾಕೊಂಡು ನಾವಿದ್ದೀವಿ. ಹೆಣ್ಮಕ್ಳು, ಕೋಟಿ ಜನರ ಹೆಣ್ಮಕ್ಳ ಜೀವನವನ್ನ ನೀವು ನಶಿಸ್ತಾ ಇದ್ದೀರಾ, ಅವರ ಜೀವನದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ಬಜೆಟ್ ಬಂದು ಕೂತ್ಕೊಳ್ಳಿ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 16 ಬಜೆಟ್ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗ 17ನೇ ಬಜೆಟ್ ಅಲ್ಲಿ ನೀವು ಇಶ್ಯೂ ತಗೊಂಡು ಸೀರಿಯಸ್ ಆಗಿ ನಿಮ್ಮ ಬೇಡಿಕೆ ಈಡೇರಿಸ್ತಾರೆ ಮೇಡಮ್? ಖಂಡಿತ ಅವರು ಜನಪರ ಮತ್ತು ಮಹಿಳಾ ಕಾರ್ಮಿಕರ ಪರವಾದ ಮುಖ್ಯಮಂತ್ರಿಗಳಂತ ಹೇಳಿ ನಾವು ಬಹುಮತದಿಂದ ನಮ್ಮ ಹೆಣ್ಮಕ್ಳು ಕೂಡ ವೋಟನ್ನ ಹಾಕಿ ತಗೊಂಡ್ ಬಂದಿದ್ದೀವಿ. ಅವ್ರು ನಮ್ಗೆ ಅನ್ಯಾಯ ಮಾಡೋದಿಲ್ಲ, ಮಾಡಬಾರ್ದು, ಮಾಡಬೇಕು. ನೀವು ಜನಪರ ಮುಖ್ಯಮಂತ್ರಿ ಅಂತ ಹೇಳಿ ಆಶಯ ವ್ಯಕ್ತಪಡಿಸ್ತಾ ಇವತ್ತು ಈ ಹೋರಾಟವನ್ನು ಇಟ್ಟು ಅವ್ರಿಗೆ ಮನವಿಯನ್ನು ಕೂಡ ತಲುಪಿಸ್ತಾ ಇದ್ದೇವೆ. ಅವರು ಮಾಡ್ತಾರೆ ಅನ್ನೋ ಅಭಿಲಾಷೆಯಿಂದನೇ ಇವತ್ತು ಹೋರಾಟವನ್ನ ಮಾಡಿ ಮುಗಿಸ್ತೇವೆ.